ರೆಡಿಯಲ್ಲಿ ಮೂಡಿ ಬರ್ತಿರುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಮೀನಿಂಗ್ಫುಲ್ ಆದಂತಹ ವಿಶೇಷವಾದ ಅರ್ಥಪೂರ್ಣವಾದಂತಹ ಡಾಕ್ಯುಮೆಂಟರಿ ಇದು ಕಿರುಚಿತ್ರ. ಇದರಿಂದ ಬಹಳಷ್ಟು ಜನರ ಜೀವನ ಇವತ್ತು ಹೇಳ್ತಿದ್ದಾರೆ. ತುಂಬಾ ಡೀಟೇಲ್ಡ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಡಾಕ್ಯುಮೆಂಟ್ರಿ ಆಕ್ಚುಲಿ ಇಸ್ ಅ ವೆರಿ ಯುನೀಕ್ ಫಾರ್ಮ್. ಅದಕ್ಕೆ ತುಂಬ ವಿ ಹ್ಯಾವ್ ಟು ಕಲೆಕ್ಟ್ ಇವೆಂಟ್ಸ್, ಅದಕ್ಕೆ ಒಂದು ಪ್ಯಾಟರ್ನ್ ಆಫ್ ಫಿಲ್ಮ್ ಮೇಕಿಂಗ್ ಇದೆ. ತುಂಬ ದಿವಸದ ನಂತರ ನಾನು ಆ್ಯಕ್ಚುಲಿ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಕನ್ನಡ ಡಾಕ್ಯುಮೆಂಟ್ರಿ ನಾನು ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಥರ ಒಂದು ಸಬ್ಜೆಕ್ಟ್ ತೊಗೊಂಡು ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಖಂಡಿತ ಒಂದು ಅವೇರ್ನೆಸ್ ಬೆಳಿಬೋದು ಇದರಿಂದ. ಬಿಕಾಸ್ ನಾವು ಸಾಧಾರಣವಾಗಿ ವಿ ವಾಚ್ ಅ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಬೇಸ್ಡ್ ಪ್ರೋಗ್ರಾಮ್ಸ್, ಮ್ಯೂಸಿಕ್ ಬೇಸ್ಡ್ ಪ್ರೋಗ್ರಾಮ್ಸ್, ಆ್ಯಂಡ್ ಬೀಂಗ್ ಅ ಕಮರ್ಷಿಯಲ್ ಫಿಲ್ಮ್ ಡೈರೆಕ್ಟರ್ ಈ ಥರ ಟೈಮ್ ತೊಗೊಂಡು ಐ ಥಿಂಕ್ ಒಂದು ಸೋಷಿಯಲ್ ಕಾಸ್ಗೆ ಒಂದು ಮಾಡಿದ್ದಾರೆ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುಜಾತಾ ಮ್ಯಾಮ್, ಶಿ ಇಸ್ ಅ ಪ್ರೊಡ್ಯೂಸರ್. ಎಸ್ ಆ್ಯಂಡ್ ಮಂಜುನಾಥ್ ಸರ್. So congratulations to the entire team, and Kandita, COVID has affected all of us in many ways. Tumba jana, we've lost friends, family members, people we know, and psychologically the effects are still there. Ivattu kuda I believe that it started with lot of confusion, adanantara bhaya, adanantara I think one realization about health. I think until COVID now ಎಲ್ಲರೂ like we were like ambitious and okay, ಏನಾರೋ ಒಂದು ಸಾಧಿಸಬೇಕು ಅನ್ಕೊಂತಾ ಇದೀವಿ, ವಾಟ್ ಎವರ್ ಇಟ್ ಇಸ್ ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್ ಫೈನಾನ್ಷಿಯಲಿ ಆಗಲಿ, ಬಟ್ ಐ ಥಿಂಕ್ ನಾವು ಎಸ್ಪೆಷಲಿ ಆಫ್ಟರ್ ಕೋವಿಡ್ ವಿ ಹ್ಯಾವ್ ರಿಯಲಿ ಗಿವನ್ ಹೆಲ್ತ್ ಅ ಪ್ರಯಾರಿಟಿ ವಿಚ್ ಶುಡ್ ಹ್ಯಾವ್ ಬಿನ್ ಅದಕ್ಕಿಂತ ಮುಂಚೆನೇ. ಬಟ್ ಇವಾಗ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಐ ಥಿಂಕ್ ಎವ್ರಿಬಡಿ ಹಸ್ ರಿಯಲೈಸ್ ದಟ್ ಹೆಲ್ತ್ ಇಸ್ ಯುವರ್ ವೆಲ್ತ್, ಹೆಲ್ತ್ ಇಸ್ ನಂಬರ್ ಒನ್ ಪ್ರಯಾರಿಟಿ, ಫ್ಯಾಮಿಲಿ ಇಸ್ ನಂಬರ್ ಒನ್ ಪ್ರಯಾರಿಟಿ. ಆ್ಯಂಡ್ ಈ ಥರ ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ಖಂಡಿತ ವಿ ಶುಡ್ ಆಲ್ ಬಿ ಗ್ರೇಟ್ಫುಲ್ for whatever God has given us, like working arms, legs, that I'm able to sit here and speak to you. Pratyondake we should be grateful to God. So Kandita, this is a very very interesting and awareness building documentary. Kandita, I would urge elru idana nodi idana share ಮಾಡಿ. And thank you ivattu ನನಗೆ ಕರೆದಕ್ಕೆ, because ನನಗೆ ಕೂಡ ಒಂದು ಇನ್ಫಾರ್ಮೇಷನ್ ಸಿಕ್ತು ಇದ್ರ ಬಗ್ಗೆ. ಕೋವಿಡ್ ದ ಸೈಡ್ ಎಫೆಕ್ಟ್ಸ್ ತುಂಬ ಜನ ಹೇಳ್ತಾರೆ, ವ್ಯಾಕ್ಸಿನೇಷನ್, ಕೋವಿಡ್. Actually, we don't know also. We are also still learning. But it's always good to be informed about what could have happened and how we can help others. ಈ ಥರ ಸಂದರ್ಭಗಳು ಬಂದಾಗ ಖಂಡಿತ ಹೆಲ್ತ್ ಬಗ್ಗೆ ನಾವು ಖಂಡಿತ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು. ಎವ್ರಿಬಡಿ ಶುಡ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, and especially mental health kuda, because I think from there many things I think the doctors will know better than me. And stress in the tumba things, we cause a lot of issues to our bodies through stress. And I think mental health is something that ಈಗ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ. ಬಟ್ ಎಸ್ಪೆಷಲಿ ಫಾರ್ ವಿಮೆನ್ ಐ ಥಿಂಕ್ ಮಲ್ಟಿಟಾಸ್ಕಿಂಗ್, ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ, ಹಲವಾರು ಕೆಲಸಗಳು ಮಾಡಿ ವಿ ಆರ್ ನಾಟ್ ರಿಯಲಿ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ವ್ಸ್. ಎಲ್ಲ ಮಾಡಬೇಕು ಅಂತ ಒಂದು ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ನಾವು ವಿ ಶುಡ್ ಸ್ಲೋ ಡೌನ್ ಆ್ಯಂಡ್ ಆ್ಯಕ್ಚುಲಿ ಜಸ್ಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ವ್ಸ್ ಫಸ್ಟ್ ಆ್ಯಂಡ್ ದೆನ್ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಅದರ್ಸ್ ಅಂತ ನನಗೆ ಅನಿಸುತ್ತೆ. Thank you so much for calling me, and good luck to the entire team, and I hope that I see this on the big screen somehow, and adashtu ಜಾಸ್ತಿ ಜನ ಇದನ್ನ ನೋಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಅವ್ರ ಕಿಡ್ಸ್ ತುಂಬ ಹ್ಯಾಪಿಯಾಗಿ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದು ಏನಕ್ಕೆ ಬಂದಿದೆ ಅಂದರೆ ಬಿಕಾಸ್ ಆಫ್ ದ ಸೆಕೆಂಡ್ ಲೈಫ್ ಗಿವಿಂಗ್ಸ್ ಟು ಗೋಪಾಲಕೃಷ್ಣ. ನಾವು ಅವ್ರು ಇವಾಗ ನಡೀತಾ ಇದ್ರು, ಎಲ್ಲ ಪಾರ್ಕಿಂಗು ಒಬ್ಬರೇ ಹೋಗ್ತಾರೋ, ಒಬ್ಬರೇ ಕೆಲಸ ಮಾಡ್ಕೊತಾರೋ, ಬಟ್ ಚೆನ್ನಾಗಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಇವಾಗಲೂ ಒಂದು ದೇವರೇ ಥರ ಅವ್ರನ್ನೇ ನೋಡ್ಕೊತೀನಿ. ಏನು ಕಷ್ಟ ಇದೆ ಇದಂದರೆ ಅವ್ರಿಗೆ ನನಗೆ ಸಪೋರ್ಟ್ ಕೊಡ್ತಾರೋ, ಅದು ತುಂಬ ಥ್ಯಾಂಕ್ಸ್ ಆಯಿತು. ಬಟ್ ಇನ್ನೊಂದೇನೆಂದರೆ ನನಗೊಂಥರ ಅಚೀವ್ಮೆಂಟ್ ಥರ ಆಗಿದೆ. ಯಾಕಂದರೆ 2 years ತುಂಬ ಕಷ್ಟಪಟ್ಟಿದ್ದೆ ನಾನಂತೂ ಒಬ್ಬರೇ. ನನಗಂತೂ ಯಾರೂ ಸಪೋರ್ಟ್ ಕೊಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿ ದೇ ಆರ್ ಗೆಟ್ಟಿಂಗ್ ಓಲ್ಡ್, 80 years ಇದ್ದಾರೆ. ಬಟ್ ಅವ್ರೇನಂದರೆ ನನ್ನ ಕೈಯಲ್ಲಿ ಆಗಲ್ಲ, ನೀವೇ ನೋಡ್ಕೊಳ್ರಿ ಅಂತ. ಸರಿ ಆಯ್ತಂತ ನಾನು ಅನಂತಪುರದಿಂದ ಬಂದೆ ಇವ್ರನ್ನ ಕರ್ಕೊಂಡು. ಆ ಟೈಮ್ದಲ್ಲೇ ನಮ್ಮ ಹತ್ರ 25,000 ಇತ್ತಷ್ಟೆ. ಆ 25,000 ನಾನು ಹೆಂಗೆ ಕಷ್ಟಪಟ್ಟಿದ್ದೆ, ಅವರು ಇವ್ರ ಹತ್ರ ಕೈ ಸಾರಿಸಿ ದುಡ್ಡು ತಗೊಂಡು ಏನೋ ವೆಂಟಿಲೇಟರ್ದೆಲ್ಲ ಅಂದರೆ ಉಸಿರಾಟ ಆಡೋ ತೊಂದರೆದೆಲ್ಲ ಕ್ಲಿಯರ್ ಮಾಡ್ಕೊಂಡಿದೆ. ಆಮೇಲೆ ಗೋಪಾಲಕೃಷ್ಣ ಅವರು ಒಂದು ಸೆಕೆಂಡ್ ಲೈಫ್ ಕೊಟ್ಟಿದ್ದಾರೆ. ನಾನು ಇವ್ರನ್ನೂ ಮರ್ತೊಂಡು ಹೋಗಲ್ಲ, ನಾನು ಲೈಫ್ ಲಾಂಗ್. ಬಟ್ ನನಗಂತೂ ಇವತ್ತು ತುಂಬ ಹ್ಯಾಪಿ ಆಗಿತ್ತು ನಿಮ್ಮೆಲ್ಲರ ಮುಂದೆ ಮಾತಾಡ್ತಾ ಇದ್ದು. ಆದರೂ ನಾನು ಅನ್ಕೊತಾ ಇದ್ದೆ ಯಾವಾಗೂ, ಅಂದರೆ ನಮ್ಮ ಅಣ್ಣಂದು ಒಂದು ದೊಡ್ಡ ಹಿಸ್ಟ್ರಿ,
ಎಲ್ಲರಿಗೂ ಗೊತ್ತಾಗಬೇಕು ಅಂತಾರ. ಬಟ್ ಆ ಟೈಮ್ ಆಟೋಮೆಟಿಕ್ಕಾಗಿ ಆ ದೇವರೇ ದಾರಿ ತೋರಿಸಿದ್ದಾರೆ. ಅದೊಂದು ನಂಗೆ ತುಂಬ ತುಂಬ ಇಷ್ಟ ಆಯಿತು. ತುಂಬ ಥ್ಯಾಂಕ್ಸ್ ಕೂಡ ಅವ್ರಿಗೇನಾದರೂ ಆಗಿರ್ಬೋದು. ಆ್ಯಕ್ಚುಲಿ ನಂಗೆ ಯಾರೂ ಹೇಳಿಲ್ಲ ಅವರು ಈ ಥರ ವೆಂಟಿಲೇಟರ್ಗೆ ಹೋಗಿದ್ದಾರೆ ಅಂತ ಕೂಡ ಹೇಳಿಲ್ಲ. ಬಟ್ ಗೊತ್ತಾಯಿತು. ಗೊತ್ತಾದ್ಮೇಲೆ ಎವ್ರಿಡೇ ಒಂದು ಮೆಸೇಜು, ಒಂದು ಫೋನ್ ರಿಂಗ್ ಆದರೂ ಏನಾದರೂ ಬ್ಯಾಡ್ ನ್ಯೂಸ್ ಕೇಳಬೇಕಾ, ಏನಪ್ಪ ನನ್ನ ಲೈಫ್ ಹಿಂಗಾಗೋಯ್ತು. ಆ್ಯಕ್ಚುಲಿ ನಮ್ಮ ಡ್ಯಾಡಿನ ಕಳ್ಕೊಂಡು ನಾನು ಇನ್ನೂ 15 ಡೇಸ್ ಆಯಿತು ಸೇಮ್ ಕೋವಿಡಿಂದನೇ. ಮತ್ತು ಇಮಿಡಿಯೇಟ್ ನಮ್ಮ ಹಸ್ಬೆಂಡ್ಗೆ ಆದಮೇಲೆ ನಂಗೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಎರಡೂ ಹೋಯ್ತು ಅಂತ ಫೀಲಿಂಗ್ ಬಂತು ನನಗೆ. ಬಂದಿದ ತಕ್ಷಣ ಆಮೇಲೆ ಕೋಮಾಗೆ ಹೋದ್ರು. 60 ಡೇಸ್ ಆದಮೇಲೆ ಕೋಮಾಯಿಂದ ಬಂದಮೇಲೆ ಅವರು ಒಂದು ನೋಟ ನೋಡಿದ್ರು. ಅರೆ ಆ ನೋಟದಲ್ಲಿ ನಂಗೆ ಅನ್ನಿಸ್ತು ನನಗೋಸ್ಕರ ಮತ್ತೆ ಹುಟ್ಟಿರ್ಬೋದು ನಮ್ಮ ಹಸ್ಬೆಂಡ್ ಅಂತ. ಇವತ್ತಿಗೂ ನಾನು ಐ ಕಾಂಟ್ಯಾಕ್ಟ್ ನಾನು ಮರೆಯಲ್ಲ. ಫಸ್ಟ್ ಡೇ ನೋಡ್ಕೊಂಬಂದೆ. ಬಂದಮೇಲೆ ಹಾಗೆ ನಡೀತು. ಡಿಸ್ಚಾರ್ಜ್ ಸ್ವಲ್ಪ ದಿನ ICUಯಿಂದ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಮತ್ತೆ ನಾವು ಮನೆಗೆ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿದ್ಮೇಲೆ ಈ ವೆಂಟ್ ಪೈಪ್ ಮೆಲ್ಟ್ ಆಗಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಟ್ಟು ಉಸಿರಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಆಮೇಲಿಂದ ಹಾಗೆ ಬೆಂಗಳೂರಿಗೆ ಬಂದು ಅದು ಆಪ್ರೇಷನ್ ಮಾಡಿ ಸ್ವಲ್ಪ ತಿಂಗಳುಗಳ ಗ್ಯಾಪ್ ಬಂದಮೇಲೆ ಇನ್ನು ಕೈ ಕಾಲು ಎರಡು ಸ್ಟಕ್ ಆಗೋಗಿತ್ತು, ಎಕ್ಸ್ಟ್ರಾ ಬೋನ್ ಬೆಳೆದು. ಆ ಟೈಮಲ್ಲಿ ಆಲ್ಮೋಸ್ಟ್ ತುಂಬ ದುಡ್ಡು ಕಳ್ಕೊಂಬಿಟ್ಟಿದ್ವಿ. ತುಂಬ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಗೊತ್ತಿರೋರ್ನೆಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಗೋಪಾಲಕೃಷ್ಣ ಸರ್ ಈ ಥರ ಇದ್ದಾರೆ ಅಂತ ಒಬ್ಬರು ಹೇಳಿದ್ಮೇಲೆ ಅವ್ರಿಗೆ ಸಜೆಷನ್ ಮಾಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗಿ ತೋರಿಸಿದ್ವಿ. ಸುಮಾರು ಜನ ಏನು ಹೇಳಿದ್ರು, ಈ ಆಪ್ರೇಷನ್ ಮಾಡಿದ್ರೆ ಪ್ಯಾರಾಲಿಸಿಸ್ ಬರ್ಬೋದು ಅಂತ ಹೇಳಿದ್ರು. ಸ್ವಲ್ಪ ಜನ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಜನ ಹೇಳಿದ್ರು. ಬಟ್ ಗೋಪಾಲಕೃಷ್ಣ ಸರು ಒಂದು ಸ್ಟೆಪ್ಪು ಮುಂದೆ ಹಾಕಿ ಇಲ್ಲ ಮಾಡೋಣ, ಏನೂ ಆಗೋದಿಲ್ಲ ತೊಂದರೆ ಅಂತ ಹೇಳಿ ಧೈರ್ಯ ಮಾಡಿ ನಮಗೂ ಧೈರ್ಯ ಕೊಟ್ಟು ಆಪ್ರೇಷನ್ ಮಾಡಿದ್ರು. ನಮ್ಮ ದೇವರೇ ಬಂದು ಕಾಪಾಡ್ತಾರೆ ಅಂತಲ್ಲ, ಮನುಷ್ಯ ರೂಪದಲ್ಲಿ ದೇವ್ರು ಬಂದು ಕಾಪಾಡಿದ್ದಾರೆ ಅಂದರೆ ಡೇ 1 ಆಫ್ ಕೋವಿಡಿಂದನೂ ಟಿಲ್ ಟುಡೇವರೆಗೂ ಡಾಕ್ಟರ್ಸ್ ಅಂತ ನಾನು ಹೇಳ್ತೀನಿ. ಅದಕ್ಕೆ ತುಂಬ ಖುಷಿ ಪಡ್ತೀನಿ ನಾನು. ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ಕಾಣಿಸಿ ನಮಗೆ ಸೆಕೆಂಡ್ ಜೀವ ಕೊಡ್ತಿದ್ದಾರೆ ಅಂದರೆ ಡಾಕ್ಟರ್ಸ್ ಅಂತ ಹೇಳ್ತೀನಿ. ಆ ಒಂದು ಆಪ್ರೇಷನ್ ನನಗೆ 2 ಡೇಸ್ ಅಷ್ಟೇ. ಬಟ್ ನಾನು ಸಾಯೋ ಗಂಟ ನಂಗೆ ಹ್ಯಾಪಿನೆಸ್ ಸಿಕ್ಕಿದೆ. ಆ 2 ಡೇಸಲ್ಲೇ ನಾನು ತುಂಬ ಸ್ಟ್ರಗಲ್ ಆಗಿದ್ದು. 2 ತಿಂಗಳು ಪಟ್ಟೆ, 1-2 ವರ್ಷ ಪಟ್ಟೆ. ಬಟ್ ಈಗ ಸುಮಾರು ವರ್ಷಗಳ ಕಾಲ ನನ್ನ ಹ್ಯಾಪಿನೆಸ್ನ ನಾನು ಇವತ್ತು ನೋಡ್ಕೊತಾ ಇದ್ದೀನಿ. ನಮ್ಮ ನಾರ್ಮಲ್ ಪರ್ಸನಾಗಿ ತಿರುಗಾಡ್ತಾ ಇದ್ದೀನಿ. ತುಂಬ ಸಂತೋಷ ಆಗುತ್ತೆ ನನಗೆ. ಇವತ್ತು ನಾನು ಎಲ್ಲರ ಜೊತೆ ವಿತ್ ಫ್ಯಾಮ್ಲಿ ಓಡಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಕೈ ಸ್ಟ್ರಕ್ಕು ಅದು ಯಾರು ಒಂದು ಸ್ಟೆಪ್ ಮುಂದೆ ಹಾಕಿರ್ಲಿಲ್ಲ ಅಂದರೆ ನಾನು ಮನೇಲೇ ಇರಬೇಕಾಗಿತ್ತು. ಆ್ಯಕ್ಚುಲಿ ಇವರು ಕೋವಿಡ್ ಟೈಮ್ ನಾರ್ಮಲ್ ಹಾಸ್ಪಿಟ್ಲಲ್ಲೆಲ್ಲ ಇದೆ, ಆ ಇಂಜೆಕ್ಷನ್ಸು ಆ ಆಪ್ರೇಷನಿಂದ ಫುಲ್ ಕುಗ್ಗೋಗ್ಬಿಟ್ಟಿದ್ದು. ಏನಂತಿಗೆ ನಂಗೆ ಇಷ್ಟು ವಿಷ ಕೊಟ್ಬಿಡು ಸತ್ತೋಗ್ತೀನಿ ಅಂತ ಸುಮಾರು ಸರಿ ಹೇಳಿದ್ರು. ನಾವು ಡೈಲಿ ಹೋದಾಗೆಲ್ಲ ಅವ್ರಿಗೊಂದು ಮೋರಲ್ ಸ್ಟೋರಿ ಹೇಳಿ, ಅವ್ರಿಗೆ ಕಾಲು ಕೈ ಇಲ್ಲ, ಅವ್ರು ಈ ಥರ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಒಂದೊಂದಾಗೆ ಹೇಳ್ತಾ ಇದ್ವಿ. ಬಟ್ ಇವತ್ತು ಅವರೇ ಒಬ್ರಿಗೆ ಮಾರಲ್ ಆಗಿದ್ದಾರೆ ಅಂತ ನಾನು ಅಂತ ಅನ್ಕೊತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಗೋಪಾಲಕೃಷ್ಣ ಸರ್. థ్యాంక్స్ వచ్చి అనంతపూర్లో ఆర్డిటి హాస్పిటల్లో మోర్ దెన్ 60 డేస్లో వెంటిలేటర్లో ఉన్నా. ఆ టైంలో బ్రీతింగ్ ప్రాబ్లము ఎక్కడున్నా తెలియదు మేడం. 2 months యూ కెన్ బిలీవ్ ఆర్ నాట్, ఐ విల్ టేక్ ద ఫుడ్ ఫ్రమ్ విత్ నో సౌండ్. more than 2 months. So once I came back to the hospital, so again also I'm facing the breathing issues. So I cannot able to searching for the air between this my village. Again we think that this is last. I know that I seen my future in villages. After that I went for that Rangatore hospital. They done the this windpipe got melt, so they done the surgeries. So there's 2 months I am facing the same issues. Finally I cannot able to sustain properly because of my elbow and hips got melt. So again Mr. Gopalakrishna sir given the chance. So how he done the operations with pure heart, with what I supposed to say that he's given the chance to me. None of the operation doctors also, they will never give any hope. The hope given only Gopalakrishna sir, because here I am there, Sir Gopalakrishna sir.
And moreover, I'll tell you one thing. This is a life, only one life. Because wherever go, they're not here. Even though now wearing helmet also, if done any mistakes or anything also, most of the people I inform many times don't do that. Because I know the value of life. And ಸರ್ ಮೈಕ್ ಒಂಚೂರು ಹತ್ರ ಇಟ್ಕೊಳ್ಳಿ. moreover I need to say thanks to my wife and my brother with my food. So this again I said to Mr. Director and Gopalakrishna, this whatever I'm facing the issues, they make a documentary film. With that only, most of the people, unknown people also, they came to know that what I'm facing for past 6 months or 1 year. They make one documentary movie. Most of the people, they unknown people also, they came to know that they know the value of life. They make the pictures. Okay. And finally, I'll say to Gopalakrishna, thanks, sir. Thank you so much, sir. We don't get to see so many documentaries in the first place. ವಿಶೇಷವಾಗಿ ಈ ಡಾಕ್ಯುಮೆಂಟ್ರಿದು ವೈಶಿಷ್ಟ್ಯ ಏನು ಅಂತ ನನಗನ್ನಿಸ್ತು ಅಂದರೆ, ಇಟ್ ಈಸ್ ಮೇಡ್ ಆನ್ ಅ ಕಾಮನ್ ಮ್ಯಾನ್. ಇಟ್ ಈಸ್ ಅಬೌಟ್ ದಿ ಸಫರಿಂಗ್ ಆಫ್ ಅ ಪೇಷಂಟ್ ಆ್ಯಂಡ್ ದಿ exceptional quality of a doctor. Otherwise, if we just go back to our experiences, the documentaries are made on legends, some very very big personalities, big events. ನಾನು ಹಿಟ್ಲರ್ದು ನೋಡಿದ್ದೀನಿ, ವರ್ಲ್ಡ್ ವಾರ್ ನೋಡಿದ್ದೀನಿ ಡಾಕ್ಯುಮೆಂಟರೀಸ್. ಬಟ್ ದಿಸ್ ಈಸ್ ಒನ್ ವೆರಿ ಸ್ಪೆಷಲ್ ಡಾಕ್ಯುಮೆಂಟ್ರಿ ಆನ್ ಎ ವೆರಿ ವೆರಿ ಕಾಮನ್ ಮ್ಯಾನ್. ಟು ದಟ್ ಎಕ್ಸ್ಟೆಂಟ್ ದಿಸ್ ಇಸ್ ಡೆಡಿಕೇಟೆಡ್ ಟು ಕಾಮನ್ ಪೀಪಲ್ ಅಂತ ಅನಿಸುತ್ತೆ ನನಗೆ. Complete. I think I can imagine, all of us can imagine the amount of pain you would have undergone. ಜೊತೆಗೆ ಅವರ ಮಿಸ್ಸಸ್, I think she stood like a solid rock behind him. Yavattu kuda, I think she never gave up. And the backbone support was his brother, Venkatesh alla? Yes, sir. So, idishtu namge tumba impressive anstu. In the meantime, now that there is a lot of doctors fraternity here, medical fraternity, I want to just throw up a very small challenge. I am privy these days. After 2025, I am privy and witness to dystrophy cases. There's one muscular dystrophy case and there's another leukodystrophy. Can you help me, please? I know there is no cure. Is there any help in any part of the world? Kindly let me know. Thank you so much. Manjunath sir, for making time to come to this program amidst his busy schedule. I know how much busy he was. In spite of that, when I said I am doing some effort in doing this, only because of that, sir obliged and then he agreed to come as a chief guest. I thank you very much, sir. As Ravi sir told, he is going through lot of medical challenges in the family. He had one death in the family couple of weeks ago, and his brother-in-law. And his wife's younger sister is now struggling with leukodystrophy. So there was a lot of challenges and turmoil going on in the family. In spite of that, when I requested him, I want you to be the chief guest, Alta, he agreed and he has come all the way, leaving all the challenges at the family. So my sincere and heartfelt thank you to you, sir. And I think everything was predetermined. ಸಮಟೈಮ್ಸ್ ನಾವು ಏನೇ ಪ್ರಯತ್ನ ಮಾಡಿ ಒಳ್ಳೆಯ ಉದ್ದೇಶದಿಂದ ಮಾಡಬೇಕಂದಾಗಲೂ ಒಳ್ಳೆ ಫಲಿತ ಸಿಗಬೇಕಂತ ಇಲ್ಲ. ಬಟ್ ಇದು ಎಲ್ಲೋ ಒಂದು ಕಡೆ ಪ್ರೀಡಿಟರ್ಮೈಂಡ್ ಇತ್ತು, ಡೆಸ್ಟಿನಿಯಸ್ ಪ್ರೀಡಿಟರ್ಮೈಂಡ್ ದಟ್ ಬಾಲಾಜಿ ಆ್ಯಂಡ್ ಫ್ಯಾಮಿಲಿ ಶುಡ್ ಕಮ್ ಟು ಮೀ. ಆ್ಯಂಡ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ವಿತ್ ವಾಟ್ ಕರೇಜ್ ಐ ಟುಕ್ ಅಪ್ ದಿಸ್ ಚಾಲೆಂಜ್. ಸೊ ಆ್ಯಂಡ್ ಎವ್ರಿಥಿಂಗ್ ವೆಂಟ್ ವೆಲ್ ಫಾರ್ಚುನೇಟ್ಲಿ ಅಟ್ ದ ಎಂಡ್. ಆ್ಯಂಡ್ ದ ವೇ ಇಟ್ ಬಿಕಮ್ ಎ ಡಾಕ್ಯುಮೆಂಟ್ರಿ ಇಸ್ ಅನದರ್ ಬಿಗ್ ಸರ್ಪ್ರೈಸ್. ವಿ ನೆವರ್ ಥಾಟ್ ವಿ ವಿಲ್ ಡೂ ಅ ಡಾಕ್ಯುಮೆಂಟ್ರಿ ಆನ್ ದಿಸ್. ಇಟ್ ಆಲ್ ಜಸ್ಟ್ ಹ್ಯಾಪನ್ಡ್. ನಾನು ಪರಮೇಶ್ವರು ಕ್ಯಾಶುವಲಿ ಮಾತಾಡಬೇಕಾದ್ರೆ ಯಾವ ರೀತಿ ನಾವು ಇದೊಂದು ಕೇಸ್ನ ಎಲ್ಲ ಪಬ್ಲಿಕ್ಕಿಗೆ ಮುಟ್ಟಿಸ್ಬೋದು ಅಂತ ನಾವು ಪ್ಲಾನ್ ಮಾಡಿದ್ವಿ. ಏನೇನೋ ವೇಸ್ ಟ್ರೈ ಮಾಡಿದ್ವಿ. ಬಟ್ ಅವ್ರ ಬಾಯಲ್ಲಿ ಒಂದು ಸಡನ್ನಾಗಿ ಬಂತು, ಯಾಕೆ ನಾವೊಂದು ಮೂವಿ ಮಾಡಬಾರ್ದು ಅಂತ. ಆ ಮೂಮೆಂಟಲ್ಲಿ ನನಗೆ ಅದೊಂದು ಸ್ವಲ್ಪ ಜೋಕ್ ಅನ್ನಿಸ್ತು, ನಾವು ಎಲ್ಲಿ ಮೂವಿ ಮಾಡೋದು, ಇದು ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತೇಳಿ.
ಬಟ್ ಅದು ಹೆಂಗೋ ಅದು ಶುರು ಆಯ್ತು. ಆಸ್ ಐ ಟೋಲ್ಡ್, ಎವ್ರಿಥಿಂಗ್ ವಾಸ್ ಡಿಸೈಡೆಡ್ ಬೈ ದ ಡೆಸ್ಟಿನಿ. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಪ್ಲೇಸ್. ಒಂದೊಂದಾಗಿ ಇದಾಗ್ಲಿಕ್ಕೆ ಶುರುವಾಯಿತು. ನಾನು ಬಾಲಾಜಿ ಅವ್ರ ಫ್ಯಾಮಿಲಿನ ಕೇಳಿದೆ, ಈ ಥರ ನಾವು ಮಾಡ್ಬೇಕಂತಿದ್ದೀವಿ, ನಿಮ್ಮದು ಕೋಆಪರೇಷನ್ ಬೇಕು ಅಂತ. ಅವರು ಹೋಲ್ ಹಾರ್ಟೆಡಾಗಿ ಒಪ್ಕೊಂಡು, ನಾನು ಎಲ್ಲೆಲ್ಲಿ ಕರೆದಿದ್ದೀನೋ ಯಾವತ್ತು ಒಂದಿನ ಎಲ್ಲೋ ಸ್ಟುಡಿಯೋಲ್ಲಿ ಶೂಟ್ ಇರುತ್ತೆ, ಒಂದಿನ ಯಾವುದೋ ಹಾಸ್ಪಿಟ್ಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಾನು ಕರೆದಾಗ ಅವ್ರ ಹೋಲ್ ಫ್ಯಾಮಿಲಿ ಬಂದು ತುಂಬ ಸಪೋರ್ಟ್ ಮಾಡಿದರು. ಅದೇ ರೀತಿ ಪರಮೇಶ್ ಅವರು ಆ್ಯಕ್ಚುಲಿ ಅವ್ರದ್ದು ಕಮರ್ಷಿಯಲ್ ಮೂವಿ ಮಾಡ್ತಾಯಿದ್ರು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕು ಅಂದರೆ, ಇಲ್ಲಿ ಯಾರು ಒಬ್ಬರು ಇನ್ಕ್ಲೂಡಿಂಗ್ ಡೈರೆಕ್ಟರ್ ಆ್ಯಂಡ್ ದ ಆ್ಯಕ್ಟರ್ಸ್ ಯಾರೊಬ್ಬರು ಇದನ್ನ ಒಂದು ಕಮರ್ಷಿಯಲ್ ಇವೆಂಟ್ ಅಂತ ಯೋಚನೆ ಮಾಡಲಿಲ್ಲ. ನಾನು ಅವರಿಗೆ ಯಾವುದೇ ರೀತಿ ವಾಟ್ ಯು ಕಾಲ್ ರಿನ್ಯುಮಿನೇಷನ್ ಕೊಟ್ಟಿಲ್ಲ. ನಾನು ಯಾವಾಗ ಇದೊಂದು ಸ್ಟೋರಿ ಈ ಥರ ಒಂದು ಮಾಡೋಣ ಅಂತ ಹೇಳಿದ್ನೋ, ಎಲ್ಲರೂ ವಾಲಂಟಿಯರಾಗೆ ಬಂದು ನನಗೆ ಹೆಲ್ಪ್ ಮಾಡಿದರು. ಇದರಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲರೂ. ದಟ್ಸ್ ಎ ವೆರಿ ಬಿಗ್ ಆ್ಯಂಡ್ ಗ್ರೇಟ್ ಥಿಂಗ್. ಆ್ಯಂಡ್ ಇಟ್ ಹ್ಯಾಪನ್. ಸೊ ನಾವು ಈ ಸ್ಟೋರಿ ಮಾಡಿ ನಮ್ಮ ಪ್ಲ್ಯಾನ್ ಬೇರೆ ಥರ ಇತ್ತು, ಅದನ್ನು ಬೇರೆ ಥರ ಎಂಡ್ ತರಬೇಕಂತ ಇತ್ತು. ಬಟ್ ಆ ಟೈಮಲ್ಲಿ ಫಿಲ್ಮ್ ಫೆಸ್ಟಿವಲ್ ಬಂತು. ಪರಮೇಶ್ ಅವ್ರು ಹೇಳಿದ್ರು ಫಿಲ್ಮ್ ಫೆಸ್ಟಿವಲ್ ಕೊಡೋಣ ಅಂತೇಳಿ. ಏನು ಹೋಪ್ಸ್ ಇರಲಿಲ್ಲ ನಮಗೆ, ಆದರೂ ಕೊಡೋಣ ಅಂತ ಕೊಟ್ವಿ. ಆ್ಯಂಡ್ ಫಾರ್ಚುನೇಟ್ಲಿ ಅದು ಬೆಸ್ಟ್ ಡಾಕ್ಯುಮೆಂಟ್ರಿ ಅಂತ ಅವಾರ್ಡ್ ಕೂಡ ಗೆದ್ಕೊಳ್ತು. ಆವಾಗ ನಮ್ಗೊಂದು ಸ್ವಲ್ಪ ಫ್ಯೂಯಲ್ ಅಪ್ ಆಯಿತು. ಓಕೆ, ಇದರಲ್ಲಿ ದೇರ್ ಇಸ್ ಸಮಥಿಂಗ್ ನಾವು ಮಾಡ್ತಾ ಇರೋದ್ರಲ್ಲಿ ಐ ಥಿಂಕ್ ವಿ ಶುಡ್ ಟೇಕ್ ಇಟ್ ಫರ್ದರ್ ಅಂತ. ಬಟ್ ದೇರ್ ಆರ್ ಫ್ಯೂ ಚಾಲೆಂಜಸ್. ಒಂದು, ನನ್ನ ಪ್ರಕಾರ ಸರ್ಜರಿ ಮಾಡಿದೆ ನಾಳೆಗೆ ಪೇಷಂಟು ಓಡಾಡಿದ್ರು, ಅಲ್ಲಿಗೆ ಸಕ್ಸಸ್ ಎಂಡ್ ಆಗಲಿಲ್ಲ. ಐ ಥಿಂಕ್ ನಾವು ಈವನ್ ಏನೇ ಒಂದು ಕೇಸ್ ಸ್ಟಡಿನ ಪ್ರೂವ್ ಮಾಡಬೇಕಂದ್ರೆ ಇಟ್ ಇಸ್ ಸಕ್ಸಸ್ಫುಲ್ ಅಂದರೆ 1.5 year ಫಾಲೋಅಪ್ ಇರಬೇಕು. ಸೊ ನಾವು ಡೆಫಿನೆಟ್ಲಿ 1.5 year ಫಾಲೋಅಪ್ ಮಾಡಿದ್ವಿ. 1.5 year ಒಂದು ಕಾಂಪ್ಲಿಕೇಶನ್ ಬರಲಿಲ್ಲ. ದೇರ್ ವಾಸ್ ಪಾಸಿಬಿಲಿಟಿ ದಟ್ ಏನಾದರೂ ಒಂದು ಕಾಂಪ್ಲಿಕೇಶನ್ ಬಂದಿದ್ರೆ ಇನ್ನೊಂದು ಸರ್ಜರಿ ಮಾಡಬೇಕಾಗ್ತಿತ್ತು. ಒಂದು. ಎರಡನೇದು, ಏನಾದರೂ ಕಾಂಪ್ಲಿಕೇಶನ್ ಆಗಿದ್ರೆ ಈಗ ಏನಿದೆ ಅದಕ್ಕಿಂತ ವರ್ಸ್ ಆಗ್ಬೋದಿತ್ತು ಕಂಡೀಷನ್ನು. ಆ್ಯಂಡ್ ಒಂದು ನಿಜ, ನಾನು ಬಹುಶಃ ಫ್ಯಾಮಿಲಿಯಿಂದ ಮುಚ್ಚಿಟ್ಟಿದ್ದೇನು ಅಂದರೆ 3 ಆಪರೇಷನ್ ಒಂದೇ ಸಲ ಮಾಡೋದ್ರಲ್ಲಿ ತುಂಬ ರಿಸ್ಕ್ ಇತ್ತು. ಅದನ್ನು ನಾನು ಮೂವಿಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದರಿಂದ ತುಂಬ ಸಿವಿಯರ್ ಕಾಂಪ್ಲಿಕೇಶನ್ ಆಗ್ಬೋದಿತ್ತು. ಬಟ್ ಅವರ ಫೈನಾನ್ಷಿಯಲ್ ಸಿಚುವೇಶನು ಎಲ್ಲ ನೋಡಿಕೊಂಡು ಅದು ಎಲ್ಲೋ ಒಂದು ಕಡೆ ಧೈರ್ಯ ಮಾಡಿ 3 ಸರ್ಜರಿನೂ ಒಟ್ಟಿಗೆ ಮಾಡೋಣ ಅಂತ ಮಾಡಿದ್ವಿ. ಅದಕ್ಕೆ ನನಗೆ ಸಿಕ್ಕಂಥ ಅನಸ್ತಿಷಾ ಟೀಮಿಂದ ಸಪೋರ್ಟ್ ಆಗಲಿ, ಅವ್ರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳಿ ಇದು ಮಾಡ್ತೀನಿ, ಇಷ್ಟಪಡ್ತೀನಿ. ಫೈನಲಿ ಐ ಥಿಂಕ್ ನೆಕ್ಸ್ಟ್ ಸ್ಟೇಜಲ್ಲಿ ಯು ನೋ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಯು ಸೀನ್ ದ ಡಾಕ್ಯುಮೆಂಟರಿ. Successfully we could complete the documentary and bring it, but there was a delay. ನಾವು ಅನ್ಕೊಂಡಿದ್ದ ಟೈಮಿಗೂ ನಾವು ಅದನ್ನು ಪಬ್ಲಿಕ್ ಮುಂದೆ ತರಬೇಕು ಅನ್ನೋದಕ್ಕೂ ಅನ್ಕೊಂಡಿದ್ದಕ್ಕೂ ಇದಕ್ಕೂ ತುಂಬ ಡಿಲೇ ಆಯಿತು. ಬಟ್ ಡಿಲೇ ಆದರೂ ಪರವಾಗಿಲ್ಲ, ಇದೊಂದು ಮೆಸೇಜು ಕನ್ವೆ ಆಗಲಿ, ನಮ್ಮ ಪ್ರಯತ್ನ ಕಂಪ್ಲೀಟ್ ಮಾಡಿಬಿಡೋಣ ಅಂತೇಳಿ ವಿ ಕಂಪ್ಲೀಟೆಡ್ ದ ಡಾಕ್ಯುಮೆಂಟ್ರಿ. ಸೊ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಡಾಕ್ಯುಮೆಂಟ್ರಿಗೆ ನನಗೆ ಸಹಾಯ ಮಾಡಿದಾರೋ, ಸಪೋಸ್ ನಾನು ಅವ್ರನ್ನ ಮೆನ್ಷನ್ ಮಾಡಿಲ್ಲ ಅಂದ್ರೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಈ ಡಾಕ್ಯುಮೆಂಟ್ರಿ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀನಿ. ಈ ಅನುಭವ ನಮ್ಗಾಗಿದ್ದು ಕೋವಿಡ್ ಟೈಮಲ್ಲಿ. ಆ್ಯಂಡ್ ಈ ಮಾತಿಗೆ ಇನ್ನೊಂದು ಅರ್ಥ, ನನಗೆ ಮಂಜುನಾಥ್ ಸರ್ನ ನೋಡಿದಾಗ ವೈದ್ಯೋ ನಾರಾಯಣ ಹರಿ, ಎಸ್, ಅವ್ರನ್ನ ನೋಡಿದಾಗ ನನ್ಗೆ ಅನ್ಸುತ್ತೆ ಎಸ್ ಇವರು ದೇವರು ಅಂತ ಹೇಳಿ. ಯಾಕಂದ್ರೆ ಎಷ್ಟೋ ಜೀವಗಳನ್ನ ಕಾಪಾಡಿದ್ದಾರೆ, ಅದು ನಿಮ್ಮೆಲ್ರಿಗೂ ಗೊತ್ತಿರೋವಂಥದ್ದು. ಆಕ್ಚುಲಿ ಇವತ್ತು ನನಗೆ ಅವರ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೀನಿ ಅಂದ್ರೆ ಒಂದು ನನ್ನ ಅದೃಷ್ಟ. ಮತ್ತೆ ನಾನು ಕೂತ್ಕೊಳ್ಳೋ ಧೈರ್ಯ ಮಾಡಿದ್ನ ಆಕ್ಚುಲಿ ನನ್ಗೆ ಕೂತ್ಕೊಳ್ಳೋಕೆ ನನಗೆ ಇಲ್ಲಿ ಇಷ್ಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಂಥವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋ ಒಂದು ಅರ್ಹತೆ ನನಗಿಲ್ಲ. ಬಟ್ ಇದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ ಸರ್. ಅಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಹಿಯರ್. ಮೊದಲನೇದಾಗಿ ನಾನು ಯಾಕಂದ್ರೆ ಜೀವ ತುಂಬಾ ಅಮೂಲ್ಯ. ಯಾಕಂತ ಹೇಳಿದ್ರೆ ಈಗ ನಮ್ಮ ಎಲ್ಲರ ಜೀವ, ನಾವು ಮನೆಗೆ ಹೋಗ್ಬೇಕಾಗಿರುತ್ತೆ, ಹೆಂಡತಿ ಕಾಯ್ತಾ ಇರ್ತಾಳೆ, ಮಕ್ಳು ಕಾಯ್ತಾ ಇರ್ತಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಮನೆಯಲ್ಲಿ. ಈ ನಡುವೆ ಏನೇ ತೊಂದರೆ ಆದ್ರೂ ಅವಾಗ ನಮ್ಮನ್ನು ಕಾಪಾಡೋರು ಡಾಕ್ಟರ್. ಅಂಡ್ ಮನೆಯವರಲ್ದೇನೆ ಸ್ನೇಹಿತ ಬರ್ತೀನಿ ಕೊಡ ನಾಳೆ ಸಿಗೋಣ ಅಂತ ಹೇಳ್ತಾನೆ, ಮತ್ತೆ ಅದು ನಿಜ ಆಗೋದು ನಾನು ಆರೋಗ್ಯವಾಗಿ ನಾನು ಚೆನ್ನಾಗಿದ್ರೆ. ಸೊ ಡಾಕ್ಟರ್ ಅಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಈ ತರ ಒಂದು ಕಾನ್ಸೆಪ್ಟ್. ಯಾಕಂದ್ರೆ ನಾನು ಸಿನಿಮಾ ಅಲ್ಲದೆ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮತ್ತೆ ಆಕ್ಟ್ ಫಿಲ್ಮ್ಸ್, ಈ ತರದ ಡಾಕ್ಯುಮೆಂಟರಿ ಇದು ಫಸ್ಟ್ ಮಾಡಿದ್ದು. ಆಕ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಅಂಡ್ ಕಾರ್ಪೊರೇಟ್ ಫಿಲ್ಮ್ಸು. ನಾನು ಪೇಷಂಟ್ ಟೆಸ್ಟಿಮೋನಿಯಲ್ ಯಾವಾಗ ಮಾಡಬೇಕು ಅಂತ ಹೇಳಿ ನಾನು ಹೋಗಿದ್ದೆ. ಸರ್ ಹೇಳಿದ್ರು ಒಂದು ರೆಕಾರ್ಡ್ ಅಂತ ಮಾಡ್ಬೇಕು ಅಷ್ಟೇನೆ ಅಂತ ಹೇಳಿದ್ರು. ನನಗೆ ಇದು ಕೇಸ್ ಕೇಳ್ತಾ ಕೇಳ್ತಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅವಾಗ ನಾನು ಸರ್ ಹೇಳಿದ್ದು, ಇಲ್ಲ ಸರ್ ಇದನ್ನ ನಾವು ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಅಂತಾನೆ ಮಾಡೋಣ. ಉದ್ದೇಶ ಇಷ್ಟೇನೆ, ಈ ತರದ ಹೆಟ್ರೋಟೋಪಿಕ್ ಆಸಿಫಿಕೇಶನ್ ಏನಿದೆಯಲ್ಲ ಇದು ತುಂಬಾ ರೇರ್ ಡಿಸೀಸ್. ಅಂಡ್ ಪ್ರೌಡ್ಲಿ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೊಂದು ವಿಚಾರ, ಪ್ರಪಂಚದಲ್ಲಿ ಇಷ್ಟು ಸಿವಿಯರು ಈ 3 ಜಾಯಿಂಟ್ಸ್ ನ ಆಪರೇಷನ್ ಮಾಡಿ ಸಕ್ಸಸ್ ಆಗಿದ್ದು ನಮ್ಮ ಇಂಡಿಯಾದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು. ಅಂಡ್ ಡಾಕ್ಯುಮೆಂಟರಿ ಒಳಗಡೆ
ತೆಲುಗಿನಲ್ಲಿ ಮಾತಾಡಿದ್ದಾರೆ, ತೆಲುಗುನಲ್ಲಿ. ಕಾರಣ ಇಷ್ಟೇ, ಅವರು ಮದರ್ ಟಂಗ್ ತೆಲುಗು ಆಗಿದ್ರು ಕೂಡ ಅವರು ಸಾಕಷ್ಟು ಕನ್ನಡ ಮಾತಾಡೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟರು. ಯಾಕಂದ್ರೆ ಡಾಕ್ಯುಮೆಂಟ್ರಿ ಆದ್ರಿಂದ ಅವರ ನ್ಯಾಚುರಲ್ ಆಗಿ ಅವರ ಮನಸ್ಸಿನ ಫೀಲಿಂಗ್ಸ್ ಏನಿದೆ ಮಾತೃಭಾಷೆನಲ್ಲೇ ಆ ಫೀಲಿಂಗ್ಸ್ ಯಾವತ್ತೂ ವ್ಯಕ್ತ ಆಗುವಂತೆ. ಹಾಗಾಗಿ ನಿಮ್ಮ ಭಾಷೆನಲ್ಲೇ ನೀವು ಮಾತಾಡಿ ಅಂತ ಹೇಳಿದ್ದೆ. ಬಟ್ ಈ ಡಾಕ್ಯುಮೆಂಟ್ರಿನ ಮಾಡಿದವರು ಕನ್ನಡದವರು, ನನ್ನ ಹೆಮ್ಮೆಯ ಕನ್ನಡಿಗ. ನಾನು ಇದನ್ನ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ. ಸೊ ಇದು ನಮ್ಮ ಕನ್ನಡದ ಡಾಕ್ಯುಮೆಂಟ್ರಿ ಇದು. ಮತ್ತೆ ಇನ್ನೊಂದು, ಈ ಡಾಕ್ಯುಮೆಂಟ್ರಿ ಮಾಡಿದ್ದು ಇನ್ನೊಂದು ಉದ್ದೇಶ, ಯಾರೇ ಇವತ್ತು ಹೊಸ ಏನು ವೈದ್ಯ ವೃತ್ತಿಗೆ ಬರ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಯಾಕಂತ ಹೇಳಿದ್ರೆ ಇದೇನೋ ಈ ಕೇಸು ಏನೋ ಆಗ್ಲಿಲ್ಲ ಇಲ್ಲಿ ಇಷ್ಟೇ ಅಂತ ಹೇಳಿ ಕಳ್ಸೋದಲ್ಲ. ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತ ಡಾಕ್ಟರ್ಸು ಇದು ಯಾಕೆ ಬಂದಿದೆ, ಇದೇನು, ಇದನ್ನ ಹೇಗಾದ್ರೂ ಮಾಡಿ ಈ ವ್ಯಕ್ತಿನ ಕಾಪಾಡಬೇಕು ಅಂತ ಹೇಳಿ ತುಂಬಾ R&D ಮಾಡಿ ಅವರ ಸೀನಿಯರ್ಸ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೊನೆಗೆ ಅದಕ್ಕೊಂದು ಸೊಲ್ಯೂಷನ್ ಹುಡುಕಿ ಇವರು ಶ್ರಮ ವಹಿಸಿ ಆ ಒಂದು ಪೇಷಂಟ್ಗೆ, ಯಾಕಂದ್ರೆ ಇವ್ರಿಗೆ ತುಂಬಾ ಪೇಷಂಟ್ಸ್ ಇರ್ತಾರೆ. ಯಾಕಂದ್ರೆ ಇವತ್ತಿನ ಕಾಲ ಹೇಗಿದೆ ಅಂತ ಹೇಳಿದ್ರೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಾಗಿದೆ, ಅಂದ್ರೆ ಅವ್ರು ಅಷ್ಟು ಬಿಸಿ ಇರ್ತಾರೆ. ಆ ತರದಲ್ಲಿ ಒಬ್ಬ ಪೇಷಂಟ್ಗೆ ಇವ್ರು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ರ ಅಂದ್ರೆ ಆ ಜೀವ ಎಷ್ಟು ಅಮೂಲ್ಯ. ಸೊ ಆ ಜೀವದ ಮಹತ್ವ ಡಾಕ್ಟರ್ ಗೊತ್ತಾಗಿದೆ. ನಾನು ಹೇಳ್ತಾ ಇರೋದು ಈ ಡಾಕ್ಟರ್ ಇವರ ಕ್ಯಾರೆಕ್ಟರ್ ಇವ್ರು ಏನ್ ಇಷ್ಟು ಇಂಪಾರ್ಟೆನ್ಸ್ ಕೊಟ್ರಲ್ಲ, ಮುಂಬರುವ ಭವಿಷ್ಯತ್ತಿನ ಎಲ್ಲಾ ಡಾಕ್ಟರ್ಸ್ ಕೂಡ ಈ ರೀತಿಯಾದ ಒಂದು ಇಂಪಾರ್ಟೆನ್ಸ್ ನ ಕೊಡ್ಬೇಕು. ಆಗ ನಿಜವಾಗ್ಲೂ ವೈದ್ಯ ನಾರಾಯಣ ಹರಿ ಅನ್ನೋ ಒಂದು ಮಾತು ಸತ್ಯ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಅದನ್ನ ಈ ಡಾಕ್ಯುಮೆಂಟ್ರಿ ಮುಖಾಂತರ ಆ ಸಿಚುವೇಶನ್ಸ್ ನ ಮತ್ತೆ ಹೇಳೋದ್ರ ಮುಖಾಂತರ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದು ಒಂದು. ಅಂಡ್ ನನ್ನ ಟೀಮ್, ನನ್ನ ಕಮರಟ್ಟು ಪಾರ್ಟ್ 2 ಸಿನಿಮಾದ ನನ್ನ ಟೀಮ್ ಏನಿದ್ರು, ಆರ್ಟಿಸ್ಟ್ ಆಗ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಯಾವುದೇ ಸಂಭಾವನೆಯನ್ನು ತಗೊಳ್ದೆ ಇದಕ್ಕೆ ಕೈ ಜೋಡಿಸಿದ್ರು. ಎಲ್ಲರದು ಒಂದೇ ಉದ್ದೇಶ ಇದ್ದಿದ್ದು, ಜೀವ ಅಮೂಲ್ಯ. ಆ ಒಂದು ಜೀವನ ಉಳಿಸೋದಿಕ್ಕೆ ನಾವೆಲ್ಲರೂ ಯಾರು ಯಾವುದೇ ಒಂದು ರಂಗದಲ್ಲಿ ಆಗಿರ್ಬೋದು, ಜೀವ ಅಮೂಲ್ಯ ಆದ್ರಿಂದ ಎಲ್ಲರೂ ಒಂದು ಜೀವನ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಒಂದಾಗ್ಬೇಕು ಅನ್ನೋಂಥದ್ದು. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇನ್ನೊಂದು ಕೇಳ್ಕೊಳ್ತಾ ಇದ್ದೀನಿ. ಆಂಬ್ಯುಲೆನ್ಸ್ ಬಂದಾಗ ನಾನು ಇವತ್ತಿಗೂ ಕೂಡ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಆಂಬ್ಯುಲೆನ್ಸ್ ಪಾಸ್ ಆಗ್ತಾ ಇತ್ತು, ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಅವಾಗ ಇನ್ನೂ ಯಶವಂತಪುರದ ಬ್ರಿಡ್ಜ್ ಕಟ್ಟಿರ್ಲಿಲ್ಲ, ಫ್ಲೈಓವರ್ ಬ್ರಿಡ್ಜ್. ನಾನು ಇಲ್ಲಿಂದ ಅಲ್ಲಿಗೆ ಇನ್ನೊಂದು ಸ್ವಲ್ಪ ಟ್ರಾಫಿಕ್ ಅದೇನು ಕ್ಲಿಯರ್ ಆಗಿ ಅದು ಹೋಗಿ ಆಂಬ್ಯುಲೆನ್ಸ್ ಅಲ್ಲಿ ನಿಂತ್ಕೊಳ್ತು. ಯಾರೋ ತುಂಬಾ ಬಡ್ಕೋತಾ ಇದ್ರು ಆಂಬ್ಯುಲೆನ್ಸ್ ಅಲ್ಲಿ. ನನ್ಗೆ ಯಾರು ಅಂತ ಗೊತ್ತಿಲ್ಲ, ಯಾರೋ ಆ ಪೇಷಂಟ್ ಮನೆಯವ್ರೇನೋ ಇರ್ಬೋದು ಅಂತ. ಜಸ್ಟ್ ಸುಮ್ಮನೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೋದೇನೋ, ಆ 1 ನಿಮಿಷದ ನಡಿಗೆ ಅಷ್ಟೇ. ನಾವು ಕೂಡ ಅದೇ ಹಂಗೆ ಟ್ರಾಫಿಕ್ ಕ್ಲಿಯರ್ ಆಯ್ತಾ ಬಂತು, ಆಮೇಲೆ ನೋಡ್ತೀನಿ ವ್ಯಕ್ತಿ ತೀರ್ಕೊಂಡ್ಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ ಅಲ್ಲೇನೆ. ನನ್ಗೆ ಅವತ್ತು ಅನ್ನಿಸ್ತು, ಅಯ್ಯೋ ನಾವು ಟ್ರಾಫಿಕ್ ಅಂದ್ರೆ ಫಸ್ಟ್ ನಾವು ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತೀವಿ, ಯಾಕೆ ಟ್ರಾಫಿಕ್ ಇದ್ರ ಆಂಬ್ಯುಲೆನ್ಸ್ಗೆ ನಾವು ಜಾಗ ಮಾಡ್ಕೊಡೋದಿಲ್ಲ. ಅವತ್ತಿಂದ ನಾನು ಡಿಸೈಡ್ ಮಾಡಿದೆ, ಯಾವುದೇ ಒಂದು ಆಂಬ್ಯುಲೆನ್ಸ್ ಹೋದ್ರೆ ದೇವ್ರೆ ಆಂಬ್ಯುಲೆನ್ಸ್ ಅಲ್ಲಿ ಯಾವ ಪೇಷಂಟ್ ಹೋಗ್ತಾ ಇದಾರಲ್ಲ ಅವ್ರಿಗೆ ಒಳ್ಳೇದ್ ಮಾಡಪ್ಪ, ನನ್ನ ಕೈನಲ್ಲಿ ಆಗೋದು ಇಷ್ಟೇನೆ. ಅಂಡ್ ಫುಲ್ ಸೈಡ್ಗೆ ಬಂದ್ಬಿಡ್ತೀನಿ, ಇರೋರ್ನು ಆದಷ್ಟು ಹಿಂಗ್ ಅಂತೀನಿ, ಮತ್ತೆ ಹಾರ್ನ್ ಮಾಡ್ತೀನಿ. ಫಸ್ಟ್ ಆಂಬ್ಯುಲೆನ್ಸ್ ನಾವು ಮುಂದೆ ಕಳ್ಸ್ಕೊಡ್ತೀವಿ, ಇದನ್ನ ನಾವು ಕಲಿಬೇಕು ಅನ್ನೋದು. ಸೊ ಇದೊಂದು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ನಾನು ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ. ರೈಟಿಂಗ್ ಮೀಡಿಯಾ ಇದೆ, ವಿಜುವಲ್ ಮೀಡಿಯಾ ಇದೆ. ನಿಮ್ಮ ಹರಕೆ ಮತ್ತು ನಿಮ್ಮ ಲೇಖನಗಳು ಅಕ್ಷತೆಯಂತೆ ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವಿಷಯ ತಲುಪುವಂತ ಮಾಡಿ ಅಮೂಲ್ಯವಾದ ಜೀವಗಳನ್ನ ಉಳಿಸುವಲ್ಲಿ ನೀವು ನಮಗೆ ಸಹಕರಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. But sitting there in the audience without thinking that I'm a doctor, ನಿಜವಾಗೂ ಇವರು ಮಾಡಿರೋ ರೀತಿ, ಅದು ಪ್ರೆಸೆಂಟ್ ಮಾಡಿರೋ ರೀತಿ, ಇಟ್ ವಾಸ್ ರಿಯಲಿ ಇಂಪ್ರೆಸಿವ್. ಯಾಕಂದರೆ ಸುಮಾರು ಪೇಷಂಟ್ಸ್ನ ನಾವು ಬೆಳಗ್ಗೆ ಎದ್ದಾಗಿಂದ ಆಲ್ಮೋಸ್ಟ್ ನೈಟ್ ತನಕ ನಾವು ಪೇಷಂಟ್ಸ್ನ ನೋಡ್ತಾನೆ ಇರ್ತೀವಿ. ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರೀಸ್, ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಆ ಪ್ರಾಬ್ಲಮ್ನ ಅಷ್ಟು ನೋಡಿ ಅವ್ರಿಗೆ ಔಟ್ಕಮ್ ಚೆನ್ನಾಗಿರಬೇಕು ಅಂತ ಪ್ರತಿಯೊಂದು ನಿಮಿಷ ಒಬ್ಬರು ಡಾಕ್ಟರ್ ಎಷ್ಟು ತಪ್ಪನೆ ಪಡ್ತಾರಂತ ದಿಸ್ ಇಸ್ ಒನ್ ಸ್ಮಾಲ್ ಎಕ್ಸಾಂಪಲ್. ಆ್ಯಂಡ್ ಈ ಪ್ರೆಸೆಂಟೇಷನ್ ಮಾಡಿರೋ ಪರಮೇಶ್ವರ್ ಅವರು, ಐ ವುಡ್ ರಿಯಲಿ ಅಪ್ರಿಷಿಯೇಟ್ ಹಿಮ್. ಡಾಕ್ಟರ್ಸ್ ಪ್ರತಿಯೊಂದು ಪೇಷಂಟ್ಗೂ ಅವರು 100% ಎಫರ್ಟ್ ಕೊಟ್ಟು ದ ಪೇಷಂಟ್ ಅವರು ರಿಕವರಿ ಆಗಿ ಆಚೆ ಕಾಲಿಟ್ಟಿದ ತಕ್ಷಣ ಈಗ ಎಲ್ಲರಿಗನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ಗನ್ನ ಜಾಸ್ತಿ ಖುಷಿ ಪಡೋದು ಒಬ್ಬರು ಡಾಕ್ಟರ್. ಈ ಎಂಟೈರ್ ಪ್ರಾಸೆಸ್ ಫಾರ್ ದ ಪಾಸ್ಟ್ 1 year, 1.5 year ರಿಂಗ್ ಸೈಡ್ ವ್ಯೂ ಅಂತ ಹೇಳ್ತೀವಿ, ಅಂದರೆ ಪಕ್ಕದಲ್ಲಿ ನಿಲ್ತು ಅವರು ಪಡ್ತಾ ಇರೋ ಟೆನ್ಷನ್ಸ್ ಆಸ್ ಎ ಡಾಕ್ಟರ್ ಆ್ಯಂಡ್ ಆಮ್ ಹಿಸ್ ವೈಫ್, ಅವರು ತಗೊತಾ ಇರೋ ಟೆನ್ಷನ್ಸು ಮತ್ತು ಪರಮೇಶ್ವರ ಎಫರ್ಟ್ಸು, ಇಟ್ ಇಸ್ ಲೈಕ್ ಅನ್ಮ್ಯಾಚಬಲ್ ಟು ಎನಿ ಎಫರ್ಟ್. ಸೊ ಇಂಥ ಒಂದು ಸರ್ಜಿಕಲ್ ರಿಸಲ್ಟ್ ಕೊಟ್ಟು ಪೇಷಂಟ್ ಇಸ್ ಲೈಕ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಲೈಫ್. ಸೊ ಅವ್ರನ್ನ ಈಗ ಫಿಲಿಮಲ್ಲಿ ನೋಡ್ತಾ ಇರೋದು, ಅವ್ರ ಎಮೋಷನ್ಸ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರೋ ಪರಮೇಶ್ವರ್ಗೂ, ಅಷ್ಟು ವಂಡರ್ಫುಲ್ ಔಟ್ಕಮ್ ಕೊಟ್ಟಿರೋ
Dr. Gopal Krishna, though is my husband, I would really appreciate him. So, I would say thank you for giving us an opportunity to present a case scenario like this. Thank you. ಇದು ಕೋವಿಡ್ ಬಂದಂಥ ರೋಗಿಗೆ ಅವ್ರಿಗೆ ಇಷ್ಟೊತ್ತಿಗಾಗಲೇ ತಮಗೆಲ್ಲ ಈ ಕೇಸ್ ಹಿಸ್ಟ್ರಿ, ಈ ಕೇಸ್ ಸಿನೇರಿಯೋ ಬಗ್ಗೆ ತಮಗೆಲ್ಲ ಪರಿಚಯ ಆಗಿದೆ. ಸೊ 2 ಹಿಪ್ ಜಾಯಿಂಟು, 1 ಎಲ್ಬೋ ಜಾಯಿಂಟು, ಅದು ಬಹಳ ಅಪರೂಪದ ಒಂದು ಕಾಂಪ್ಲಿಕೇಶನ್. ಏನೋ ಒಂದು 1 in 10 millions ಇರ್ಬೋದು, 1 in a crore ಮೇ ಬಿ. ಸೊ ಅಂಥ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಈ ವ್ಯಾಪಾರೀಕರಣದ ಈ ಕಾಲಘಟ್ಟದಲ್ಲಿ ಇಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಒಂದು ಐ ಥಿಂಕ್ ಇಲ್ಲಿ 3 ವಿಚಾರ ಇದೆ. ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್ ಆ್ಯಂಡ್ ಮೆಡಿಕಲಿ ಡಿಮ್ಯಾಂಡಿಂಗ್. ಅದರ ಜೊತೆಗೆ ಆ ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ನು ಮಾಡೋದೇ ಕಷ್ಟ ಇತ್ತು, ಮುಟ್ಟಿ ನೋಡೋದೇ ಏನೋ ಒಂದು ಅಸ್ಪೃಶ್ಯತೆ ಇತ್ತು. ಯಾವ ರೀತಿ ಇತ್ತು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸ್ವಂತ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ತಂದೆ ತಾಯಿಯನ್ನು ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಕಾಲಘಟ್ಟ ಅದು ಕೋವಿಡ್ ಅಂತೂ. ಅದಕ್ಕೋಸ್ಕರ ಯಾವ ರೀತಿ ಆಯಿತು ನೋಡಿ, ಅವಾಗ ಕೊನೆಗೆ ಅದು ಕೋವಿಡ್ ಹರಡ್ತಾ ಇದ್ದದ್ದು ಉಸಿರಾಟದ ಮೂಲಕ. ಸೊ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಮೇಲೆ ಆತನ ಅಂತ್ಯಕ್ರಿಯೆಗೂ ಕೂಡ ಅವ್ರನ್ನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾವೆಲ್ಲ ಹೇಳಿ ಇವಾಗ ಕೋವಿಡ್ ಬಂದಂಥ ವ್ಯಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ, ಅವನು ಪ್ರಾಣ ಹೋದ್ಮೇಲೆ ಮುಟ್ಟಿದ್ರೆ ಏನು, ಯಾಕೆಂದರೆ ಅವನು ಉಸಿರಾಡಲ್ಲ, ಸಿಂಪಲ್. ಅದಕ್ಕೋಸ್ಕರ ಅಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದನ್ನು ಇನ್ ಮೈ ಒಪಿನಿಯನ್ ಇಟ್ ಈಸ್ ಸಾರ್ಟ್ ಆಫ್ ಎ ಮೆಡಿಕಲ್ ಆರ್ ಸರ್ಜಿಕಲ್ ಮಿರಾಕಲ್ ಅಂತ ಹೇಳಬೇಕಾಗುತ್ತೆ. ಇಟ್ ಈಸ್ ಸಾರ್ಟ್ ಆಫ್ ಎ ಸರ್ಜಿಕಲ್ ಆ್ಯಂಡ್ ಮೆಡಿಕಲ್ ಮಿರಾಕಲ್. ಒಂದು ಯಾಕೆಂದರೆ ಈ ಟೆಕ್ನಿಕಲಿ ಇಟ್ ಈಸ್ ಚಾಲೆಂಜಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಕ್ಯಾಲ್ಸಿಫಿಕೇಷನ್ ಆದರೆ ಕಲ್ ಥರ ಆಗಿಬಿಟ್ಟಿರುತ್ತದು. ಸೊ ಅದನ್ನೆಲ್ಲ ಅವ್ರು ಕೋರಿಂಗ್ ಮಾಡಬೇಕು, ಅದನ್ನು ದೆನ್ ಆರ್ಟಿಫಿಷಿಯಲ್ ಪ್ರಾಸ್ಥೆಸಿಸ್ನ ಫಿಕ್ಸ್ ಮಾಡಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಅಪ್ 1.5 ವರ್ಷ ಆಯ್ತಾ ಈಗ 2 years. ಸೊ 2 years. ಸೊ 2 years ಆದಮೇಲೂ ಈ ಸಸ್ಟೈನಿಂಗ್. ಎಷ್ಟೋ ಸರಿ ನೋಡ್ಬೋದು ಕೆಲವರು ನೀ ರೀಪ್ಲೇಸ್ಮೆಂಟ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗಿದೆ. ಸೊ ಕೆಲವ್ರು ಏನಾಗಿದೆ, ನೀ ರೀಪ್ಲೇಸ್ಮೆಂಟ್ ಆದಮೇಲೆ ಇನ್ನೂ ಜಾಸ್ತಿ ಕುಂಟಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಹಳ ಇದು ಅವ್ರದ್ದು ಸರ್ಜಿಕಲ್ ಎಕ್ಸ್ಪರ್ಟೈಸ್ ಅಂದರೆ ಈಸ್ ಬೇಸಿಕಲಿ ವೆರಿ ಅಕಂಪ್ಲಿಷ್ಡ್ ಆರ್ಥೋಪೆಡಿಕ್ ಸರ್ಜನ್. ಅದೊಂದು. ಜೊತೆಗೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟು. ಯಾವುದೇ ಒಂದು ಕಾಯಿಲೆಗೆ ತೀರ್ಮಾನ ಮಾಡೋದು, ಇದಕ್ಕೆ ಏನು ಮಾಡಬೇಕು ಮಾಡಬಾರ್ದು, ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್, ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್. 3ನೇದು ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದ ಡಿಸೀಸ್. ಸೊ ಈ 3 ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು. ಎಷ್ಟೋ ಸರಿ ಟ್ರೀಟ್ಮೆಂಟಿಂದ ಅದು 10 ವರ್ಷ ಬದುಕ್ತಿದ್ದೇನೋ, ಟ್ರೀಟ್ಮೆಂಟಿಂದ 1-2 ವರ್ಷ ಬದುಕ್ಬೋದು. ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಬಹಳ ಮುಖ್ಯ. ಇಲ್ಲಿ ಇನ್ನೊಂದು ಬಹಳ ಐ ಥಿಂಕ್ ಮೋರ್ ದೆನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ಮೋರ್ ದೆನ್ ಮೆಡಿಕಲ್ ಚಾಲೆಂಜಸ್, ಮೋರ್ ದೆನ್ ದಿ ಔಟ್ಕಮ್. ಏನಪ್ಪ ಅಂದರೆ ಅದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅಂದರೆ ನಮಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು ಅಂತ. ಬುದ್ಧಿವಂತಿಕೆ, ಇಲ್ಲಿ ಬುದ್ಧಿವಂತಿಕೆನೂ ಇದೆ, ಹೃದಯವಂತಿಕೆನೂ ಇದೆ, ಮಾನವೀಯತೆಯೂ ಇದೆ. ಆಮೇಲೆ ಇದೆಲ್ಲ ಮಾಡಬೇಕಾದ್ರೆ ಬಹಳ ರಿಸ್ಕ್ ತಗೋಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈ ರಿಸ್ಕ್ ಯಾವಾಗ ತಗೋಬೋದು ಅಂದರೆ, ಇಲ್ಲಿ ರೋಗಿಯ ಅವರ ಕುಟುಂಬದ ಅನುಮತಿನೂ ಬೇಕಾಗುತ್ತೆ ಇಲ್ಲಿ. ಅಂದರೆ ಇವತ್ತು ವೈದ್ಯರುಗಳಿಗೆ ಏನಾಗಿದೆ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ. ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವೈದ್ಯರುಗಳು ಬಹಳ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಧರ್ಮಪತ್ನಿಯವರು, ಶಿ ಇಸ್ ಬೋತ್ ಎ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ನಾಟ್ ಓನ್ಲಿ ಫಾರ್ ದಿಸ್ ಕೇಸ್, ಫಾರ್ ಹಿಸ್ ಲೈಫ್ ಅಂತ ಹೇಳ್ತೀನಿ. ಶಿ ಇಸ್
both the producer and the director, not only for this particular scene. So ನಂತರ that's universal, I think, sir. Yeah. So but most important here, the team concept is very very important. ಸೊ ಜನರಿಗೆ ನಾವು ಇದನ್ನು ತಲುಪಿಸ್ಬೇಕು. ಈಗ ಎಷ್ಟೋ ಜನ ಏನಾಗಿದೆ ಇವಾಗ ಇದು ಇವತ್ತು ನೋಡ್ಬೋದು, ಏನು ಇಷ್ಟು ದುಡ್ಡು ಕಟ್ಟದೇ ಇದ್ರೆ ನಾವು ಪ್ರೊಸೀಜರ್ ಮಾಡಲ್ಲ ಅಂತ. ಅಟ್ ಅಡ್ಮಿಷನ್ ಕೌಂಟರ್ ಓನ್ಲಿ ಯು ಹ್ಯಾವ್ ಟು ಪೇ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್. ಇನ್ನೊಂದು ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ, ಬಹಳ ಗಂಭೀರವಾದಂಥ ಕಾಯಿಲೆ ಇತ್ತು, ಅವನು ಬದುಕದೇ ಇಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅದು ಬಹಳ ಮನಸ್ಸಿಗೆ ನೋವಾಗುತ್ತೆ. ಕುಟುಂಬ ಸದಸ್ಯರನ್ನು ಪ್ರತ್ಯೇಕವಾಗಿ ಕರೆದು ನಾವು ಮಾತಾಡಬೇಕು. ನೀವು ಒಂದು ಕೋಟಿ ಖರ್ಚು ಮಾಡಿದರೂ ಅವನು ಬದುಕಲ್ಲ, ನೀವು ತೀರ್ಮಾನ ತಗೊಳ್ಳಿ, ಏನು ವಿಡ್ರಾ ಮಾಡ್ಬೋದು ಆ ಟ್ರೀಟ್ಮೆಂಟ್ನ. ಯಾಕೆಂದರೆ ಎಷ್ಟೋ ಸರಿ ಏನಾಗಿದೆ, 40 ದಿವಸ 50 ದಿವಸ ವೆಂಟಿಲೇಟರ್ ಮೇಲೆ ಇಟ್ಟು ಬಿಲ್ಲು 50 ಲಕ್ಷ, ಸತ್ತವನು ಸತ್ತ, ಇದ್ದರೂ ಆರ್ಥಿಕವಾಗಿ ಸತ್ತಂತೆ. ಯಾವಾಗಲೂ ಅಷ್ಟೇ, ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅಷ್ಟು ಕೊಡ್ಬೋದು ನಾವು. ಇವಾಗ ನೋಡಿ, ಅವನಿಗೆ ಬಸ್ ಫೇರೇ ಇರಲ್ಲ, ಇದು ರೈಲ್ವೆ ಟಿಕೆಟೇ ತೊಗೊಳಕ್ಕಾಗಲ್ಲ, ಅವನಿಗೆ 2,000 ರೂಪಾಯಿದು ಒಂದು ಟ್ಯಾಬ್ಲೆಟ್ ಬರೀ, ಒಂದು ಟ್ಯಾಬ್ಲೆಟ್ಗೆ 2,000 ಅಥವಾ ಒಂದು ಇಂಜೆಕ್ಷನ್ಗೆ 10,000. ಎರಡು ಥರನೂ ಇದೆ ಟ್ರೀಟ್ಮೆಂಟು, ಆ ರೀತಿ ಮಾಡಬೇಕಾಗುತ್ತೆ. ಸೊ ಇವತ್ತು ಈ ಡಾಕ್ಯುಮೆಂಟ್ರಿ ಮೂಲಕ ಡೆಫಿನೆಟ್ ಆಗಿ ಒಂದು ನಮ್ಮ ಆರ್ಥೋಪೆಡಿಕ್ ಸರ್ಜಿಕಲ್ ಫೋರಮ್ಗೆ ಇದು ಹೋಗುತ್ತೆ. ಇದು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೀರಾದ್ರು ಕಾನ್ಫರೆನ್ಸಲ್ಲೇ ಮಾಡಿದೆ. ಸೊ ಆಟೋಮ್ಯಾಟಿಕಲಿ ಇಟ್ ಗೆಟ್ಸ್ ಎನ್ ಅವಾರ್ಡ್, ಇನ್ ಮೈ ಒಪಿನಿಯನ್ ಆಟೋಮ್ಯಾಟಿಕಲಿ ಇಟ್ ಗೆಟ್ಸ್ ಎನ್ ಅವಾರ್ಡ್. ಆಮೇಲೆ ಜೊತೆಗೆ ಸೊ ಟೆಕ್ನಿಕಲ್ ಚಾಲೆಂಜಸ್ ಬಗ್ಗೆ ಡಿಸ್ಕಷನ್ನು, ಇದು ಇಟ್ ವಿಲ್ ಬಿ ಟೂ ಟೆಕ್ನಿಕಲ್ ಟು ಡಿಸ್ಕಸ್. ಸೊ ಯಾವ ರೀತಿ ಆಯಿತು, ವಾಟ್ ವಾಸ್ ದಿ ಡ್ಯೂರೇಷನ್ ಆಫ್ ದಿ ಪ್ರೊಸೀಜರ್? 48 minutes, sir. Eight hours. ಅಲ್ಲ, ನಿಮ್ಮ ಪ್ರೊಸೀಜರ್ 48 minutes. 8 hours. ಅಲ್ಲ, 8 hours ನೋಡಿ, ಯಾವಾಗಲೂ ಅಷ್ಟೇ. ಬಟ್ ನಿಮಗೂ ಆಗುತ್ತೆ, ಈ ಸಿನಿಮಾ ಶೂಟಿಂಗಲ್ಲಿ ಅದು 30 ಸೆಕೆಂಡ್ ತೋರಿಸೋದು ನೀವು 30 ಸೆಕೆಂಡ್ ಆದರೂ ಅದಕ್ಕೆ ಕಡಿಮೆ 2-3 ದಿವಸ ತೆಗಿತಾರೆ ಅದಕ್ಕೆ. ಸೊ ಕೆಲವ್ರು ಬಂದಿದ್ದಾರೆ, ಸರ್ ನಮಗೆ ತುಂಬ ಸುಸ್ತಾಗ್ತಾ ಇದೆ, ಅದೇನೋ 1 ನಿಮಿಷಕ್ಕೆ ನಮಗೆಲ್ಲ ಅರ್ಧ ದಿವಸ ಟೇಕ್ ರೀಟೇಕ್ ಅಂತ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ನನಗೆ. ಸೊ ಅದರಿಂದ ಇದರ ಸಂದೇಶ ಅದ್ಭುತವಾಗಿದೆ. ನಾವು ಯಾಕೆಂದರೆ ಹಣ ಮುಖ್ಯ ಅಲ್ಲ, ಜೀವ ಮುಖ್ಯ ಅನ್ನೋದು ಇದರ ಸಂದೇಶ. ಹಣ ಮುಖ್ಯ ಅಲ್ಲ, ಜೀವ ಮುಖ್ಯ ಅಂತ. ಸೊ ಅಂದರೆ ಕೆಲವು ರಿಸ್ಕ್ ತಗೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದಿ ಹೈಯೆಸ್ಟ್ ರಿಸ್ಕ್, ನನ್ನ ಒಪಿನಿಯನ್. ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದಿ ಹೈಯೆಸ್ಟ್ ರಿಸ್ಕ್. ಬಟ್ ಆದರೆ ಇಲ್ಲಿ ರೋಗಿಗಳ ಕುಟುಂಬ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ರೋಗಿಗಳ ಕುಟುಂಬ ಈಗ ಕೆಲವು ಕಡೆ ನೋಡಿದ್ದೀವಿ ನಾವು ಎಂಥ ಘಟನೆಗಳು ಅಂದರೆ, ಇವತ್ತು ಆಕ್ಸಿಡೆಂಟ್ ಆದಾಗ ಇಲ್ಲಿ ಶರೀರ 2 ಭಾಗ ಆಗಿರುತ್ತೆ, ಯಾರೂ ಹೆಲ್ಪ್ ಮಾಡೋಕ್ಕಿರಲ್ಲ. ಈಗ ಆ್ಯಂಬುಲೆನ್ಸ್ ವಿಚಾರ ಹೇಳಿದರು, ಎಷ್ಟೋ ಸರಿ ನಾವು ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ನಾವು ಮಾನವೀಯತೆ ಯಾವುದು, ಅದಕ್ಕೆ ನಾನು ಹೇಳ್ತೀನಿ. ಸೊ ಇನ್ಫ್ಯಾಕ್ಟು ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ 3 ಸ್ಲೋಗನ್ನ ನಾನು ಐ ಲಿಟ್ರಲಿ ಕಾಯಿಂಡ್ ಆ್ಯಂಡ್ ಪ್ರಾಕ್ಟೀಸ್ಡ್. ಯಾವುದು? ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಎರಡನೇದು ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್. ಈಗ ಲೈಫ್ನ ರಿವರ್ಸ್ ಮಾಡಿ ಫೈಲ್ ಆಗುತ್ತೆ, ಫೈಲ್ನ ರಿವರ್ಸ್ ಮಾಡಿ ಲೈಫ್ ಆಗುತ್ತೆ. ಇನ್ನೊಂದು ಹ್ಯುಮ್ಯಾನಿಟೀಸ್ ಪ್ರಯಾರಿಟಿ. ಅದಕ್ಕೋಸ್ಕರ ನಾನು ಇದ್ರದ್ದು ಸಂದೇಶನೇ ಅಷ್ಟು. ನಾವು ಪ್ರೊಸೀಜರ್ಸ್ನ ಮಾಡಬೇಕು, ಆಸ್ಪತ್ರೆಗಳು ಕೂಡ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ. ಯಾಕೆಂದರೆ ಬರೀ ಹಣ ಆಯಿತು, ಬೇಕಾಗುತ್ತೆ ಖಾಸಗಿ ಆಸ್ಪತ್ರೆ, ಅದಕ್ಕೂ ಒಂದು ಇತಿಮಿತಿಯಲ್ಲಿ ಈ ರೀತಿ ಆದಾಗ ಮಾನವೀಯತೆ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ಸಮಾಜ ಗುರುತಿಸುತ್ತೆ.